ನಮಸ್ತೆ ಶಂಕರ. ಸಮಸ್ತ ಎಲ್ಲ ಕನ್ನಡ ಬಂಧುಗಳಿಗೆ, ಸೋದರಿಯರಿಗೆ, ಅಮ್ಮಂದಿರಿಗೆ, ಅಕ್ಕಂದಿರಿಗೆ ಎಲ್ಲರಿಗೂ ಈ ವರ್ಷದ ಈ ಹೊಸ ವರ್ಷ ಯುಗಾದಿ ಹೇವಿಳಂಬಿ ಸಂವತ್ಸರ ಅಂತಕ್ಕಂಥದ್ದು ಹೇಳ್ತೇವೆ. ಸೊ ಇದರ ಒಂದು ವಿಶೇಷ ಫಲ ನಿಮಗೆ ಸಿಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಬನ್ನಿ. ಈ ವರ್ಷ ಫಲ ಯಾವ ರೀತಿ ಇದೆ, ಅದರಲ್ಲೂ ಅತಿ ಮುಖ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ, ಇವತ್ತು ಕಂಪಲ್ಸರಿ ಎಲ್ಲರೂ ಬೇವು ಬೆಲ್ಲ ತಿನ್ನಲೇಬೇಕು. ಆ ಒಂದು ತೆಗೆದುಕೊಳ್ಳೋದ್ರಿಂದ 100 ವರ್ಷ ಆಯಸ್ಸು ಅನ್ನತಕ್ಕಂಥದ್ದು, ದೇಹ ಗಟ್ಟಿಯಾಗಿರುತ್ತೆ, ಕಬ್ಬಿಣದ ರೀತಿ ಇರುತ್ತೆ, ವಾತಪಿತ್ತ ಕಫಗಳನ್ನು ನಿಯಂತ್ರಿಸ್ತಕ್ಕಂಥ ಒಂದು ಶಕ್ತಿ ನಮ್ಮ ದೇಹಕ್ಕೆ ನಮ್ಮ ಋಷಿಮುನಿಗಳು ಇದರ ಮೂಲಕ ಒಂದು ವಿಶೇಷ ವ್ಯವಸ್ಥೆ ಮಾಡಿಸಿಟ್ಟಿದ್ದಾರೆ ಅನ್ನತಕ್ಕಂಥದ್ದನ್ನು ಹೇಳ್ತಾ ಬನ್ನಿ. ಯಾವ ರೀತಿ ಇದೆ ಅನ್ನತಕ್ಕಂಥದ್ದು ಮುಖ್ಯವಾಗಿ ಈ 2017 ಬುಧವಾರ ಈ ಹೇವಿಳಂಬಿ ಸಂವತ್ಸರ ಬಂದಿರೋದ್ರಿಂದ, ಬುಧವಾರ ಬಂದಿರೋದ್ರಿಂದ ಬುಧ ರಾಜನಾಗ್ತಾನೆ. ಬುಧ ಅಂದರೆ ಏನು? ಬುದ್ಧಿಕಾರಕ. ಆತನನ್ನು ಕಲೈ ಮಗನ್ ಅಂತ ಹೇಳ್ತೇವೆ, ಕಲೆಗೆ ಕಾರಕತ್ವ, ಕಣಕು ಪುಳ್ಳೈ ಅಂತ ಕೂಡ ಹೇಳ್ತೇವೆ. ಅಂದರೆ ಲೆಕ್ಕಾಚಾರ ಮಾಡತಕ್ಕಂಥದ್ರಲ್ಲಿ ವಿಶೇಷ ಲೆಕ್ಕಿಗರಿಗೆ ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳು. ಕಂಪ್ಯೂಟರ್ ಒಂದು ತುಂಬ ಊಹಾಪೋಹ ಜ್ಞಾನವನ್ನು ಪಡೆಯತಕ್ಕಂಥದ್ದು, ಜ್ಯೋತಿಷ್ಯಕಾರಕತ್ವ, ಹಾಡುಕಾರಕ, ಈ ಒಂದು ಸಂಗೀತಕಾರಕ, ಈ ಒಂದು ಮ್ಯೂಸಿಷಿಯನ್ಸ್ ಆಗಿ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಕ್ಕಂಥವರಲ್ಲಿ ಈ ಬುಧನ ತತ್ವವನ್ನು ಹೆಚ್ಚಾಗಿ ಕಾಣ್ತವೆ. ಈ ವರ್ಷ ಬಂದು ಈ ಕೂದಲಿಗೆ ಸಂಬಂಧಪಟ್ಟಂಥ ಒಂದು ಯಾವುದೋ ಒಂದು ಆವಿಷ್ಕಾರವನ್ನು ಮಾಡತಕ್ಕಂಥ ಒಂದು ಸುಯೋಗ ಇರುತ್ತೆ. ಸೊ ಕೂದಲು ಬೊಕ್ಕತಲೆ ಅಂತ ಸಮಸ್ಯೆ ಪಡ್ತಕ್ಕಂಥವರಿಗೆ ಒಂದು ವಿಸ್ಮಯಕಾರಿ ಒಂದು ಪ್ರಸಂಗ ನಡೀತಕ್ಕಂಥದ್ದು, ನಿಮ್ಮ ಕೂದಲನ್ನು ರಕ್ಷಿಸ್ಕೋಬೋದು. ಹಾಗೆ ತುಂಬ ಈ ಒಂದು ಮರವಿನ ಕಾರಕತ್ವವನ್ನು ಬುಧ ಕೊಡ್ತಾನೆ. ಜ್ಞಾಪಕ ಶಕ್ತಿಯನ್ನು, ಅತಿ ಅಸಾಧಾರಣವಾದಂಥ ಜ್ಞಾಪಕವನ್ನು ಕೂಡ ಕೊಡತಕ್ಕಂಥ ಶಕ್ತಿ ಅಂದರೆ ಬುಧ. ಅಂಥ ಒಂದು ಈ ಹೇವಿಳಂಬಿ ಸಂವತ್ಸರ ಅಂತ ಹೇಳಿದ್ರೆ ನೋಡಿ ಏನು ಹೇಳ್ತಾರೆ ಅಂದರೆ, ರಾಜರುಗಳಲ್ಲಿ ಪರಸ್ಪರ ವಿರೋಧ ಉಂಟಾಗುತ್ತದೆ ಅಂತ. ಅಂದರೆ ರಾಜ್ಯಗಳ ರಾಜರುಗಳು, ನಮ್ಮ ಪಕ್ಕದ ರಾಜ್ಯ, ನಮ್ಮ ರಾಜ್ಯ, ಇನ್ನೊಂದು ರಾಜ್ಯ ಅಂತ ಏನೋ ಒಂದು ಕಿತ್ತಾಟ, ಮನಸ್ತಾಪ ಈ ರೀತಿ ಆಗ್ತಕ್ಕಂಥದ್ದು. ಪಕ್ಕದ ದೇಶದ ರಾಜರುಗಳ ಜೊತೆ ಅಂದರೆ ದೊರೆ, ಪ್ರೈಮ್ ಮಿನಿಸ್ಟರ್ಸ್, CMs, ಚೀಫ್ ಮಿನಿಸ್ಟರ್ಸ್, ರಿಗಾರ್ಡಿಂಗ್ ವಾಟರ್ ಡಿಸ್ಪ್ಯೂಟ್ಸ್, ರಿಗಾರ್ಡಿಂಗ್ ಲ್ಯಾಂಡ್ ಡಿಸ್ಪ್ಯೂಟ್ಸ್, ಅಂದರೆ ಭೂಮಿಗೆ ಸಂಬಂಧಿಸಿದ ಹಾಗೆ, ನೀರಿಗೆ ಸಂಬಂಧಿಸಿದ ಹಾಗೆ, ಆರ್ಥಿಕ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಹಾಗೆ ಏನೋ ಕಿತ್ತಾಟ ಕಚ್ಚಾಟಗಳು ಹೆಚ್ಚಾಗತಕ್ಕಂಥದ್ದಾಗುತ್ತೆ. ಅದಷ್ಟೇ ಅಲ್ಲ, ಪ್ರಜೆಗಳಿಗೆ ವಿಶೇಷವಾದಂಥ ಪೀಡೆಯಾಗುತ್ತದೆ. ಅಂದರೆ ನಮ್ಮನ್ನು ಕೇಳೋರು ಯಾರೂ ಇರಲ್ಲ. ರಾಜರುಗಳು ಅವರವರೇ ಕಿತ್ತಾಡ್ತಿದ್ರು ಅಂತ ಇಟ್ಕೊಳ್ಳಿ. ಅಮ್ಮ ಅಪ್ಪ ಕಿತ್ತಾಡ್ತಿದ್ರೆ ಮಕ್ಕಳನ್ನ ಕೇಳೋರು ಯಾರು, ಮಕ್ಕಳಿಗೆ ನೋಡೋರು ಯಾರು, ಮಕ್ಕಳಿಗೆ ಬಡಿಸೋರು ಯಾರು, ಮಕ್ಕಳಿಗೆ ಉಣಬಡಿಸೋರು ಯಾರು ಅನ್ನತಕ್ಕಂಥದ್ದು ಹೇಳ್ತಾರೆ. ಸೊ ಅಂಥದ್ರ ಒಂದು ಪ್ರಭಾವವನ್ನು ಈ ವರ್ಷ ಕಾಣತಕ್ಕಂಥದ್ದಾಗುತ್ತೆ.